2 ಅರಸುಗಳು 5ನೇ ಅಧ್ಯಾಯ 13ನೆಯ ವಾಕ್ಯ. ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದೀರಲ್ಲ, ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದರು. ಈ ವಾಕ್ಯದಲ್ಲಿ ನಾಮಾನನ ಕುಷ್ಠರೋಗವು ನೀಗುವಂತೆ ದೇವರು ಅದ್ಭುತ ಮಾಡಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಅರಾಮಿಯರ ಸೇನಾಧಿಪತಿಯಾಗಿದ್ದಂಥ ನಾಮಾನನು ಕುಷ್ಠರೋಗದಿಂದ ಬಳಲುತ್ತಿದ್ದಂಥ ನಿಮಿತ್ತವಾಗಿ ಅದರಿಂದ ಒಂದು ಬಿಡುಗಡೆಯನ್ನು ಹೊಂದುವಂತೆ ಇಸ್ರಾಯೇಲ್ ದೇಶದಲ್ಲಿ ಪ್ರವಾದಿಯಾಗಿದ್ದಂಥ ಎಲೀಷನ ಬಳಿಗೆ ಬರುತ್ತಾ ಇದ್ದಾನೆ. ಎಲೀಷನಾದರೂ, ನೀನು ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಬಾರಿ ಸ್ನಾನ ಮಾಡು, ಶುದ್ಧನಾಗು ಎಂಬುದಾಗಿ ಹೇಳಿ ಕಳುಹಿಸಿದಾಗ ನಾಮಾನನಾದರೂ ಆ ಮಾತುಗಳನ್ನು ಕೇಳಿ ಬಹಳ ಕೋಪಗೊಂಡು, ಪ್ರವಾದಿಯು ಹೊರಗೆ ಬಂದು ನನ್ನ ಮೇಲೆ ಕೈಯಾಡಿಸಿ ಯೆಹೋವನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ನನಗೆ ಸೌಖ್ಯವನ್ನು ಕೊಡುತ್ತಾನೆ ಅಂದುಕೊಂಡೆ. ಆದರೆ ಅವನು ಹಾಗೆ ಮಾಡದೆ ಯೋರ್ದಾನ್ ಹೊಳೆಗೆ ಹೋಗಿ 7 ಬಾರಿ ಸ್ನಾನ ಮಾಡೋದಕ್ಕೆ ಹೇಳುತ್ತಾ ಇದ್ದಾನಲ್ಲ, ಯಾಕೆ ನಮ್ಮ ಊರಿನಲ್ಲಿರುವಂಥ ನದಿಗಳು ಇದಕ್ಕಿಂತಲೂ ಶ್ರೇಷ್ಠವಾದದಲ್ಲವೇ, ಉತ್ತಮವಾದದಲ್ಲವೇ? ನಾನ್ಯಾಕೆ ಇದನ್ನು ಮಾಡಬೇಕು ಎಂಬುದಾಗಿ ಸಿಟ್ಟಿನಿಂದ ಅಲ್ಲಿಂದ ಹೊರಟು ಹೋದನು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ತಿಳಿಸುತ್ತದೆ. ಆ ಸಮಯದಲ್ಲಿ ಸೇವಕರಾದರೂ ಬಹಳ ತಾಳ್ಮೆಯಿಂದ ವಿಷಯವನ್ನು ಸರಿಯಾಗಿ ಯೋಚಿಸಿ ಅರ್ಥ ಮಾಡಿಕೊಂಡು ಅವನಿಗೊಂದು ಜ್ಞಾನದ ಮಾತನ್ನ ಹೇಳುತ್ತಾ ಇದ್ದಾರೆ. ಅಪ್ಪನವರೇ, ಪ್ರವಾದಿಯೊಂದು ಕಠಿಣವಾದ ಕೆಲಸವನ್ನು ಹೇಳಿದ್ದರೆ ಅದನ್ನು ಮಾಡುತ್ತಿದ್ದೀರಲ್ಲ, ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂಬುದಾಗಿ ಹೇಳುವಾಗ ಯಾಕೆ ಅದನ್ನ ಮಾಡಬಾರದು ಎಂಬುದಾಗಿ. ಆಗ ನಾಮಾನನ ಕಠಿಣವಾದಂಥ ಮನಸ್ಸು, ಆ ಕೋಪವೆಲ್ಲವೂ ನೀಗಿ ಅವನು ಪ್ರವಾದಿಯ ಮಾತಿಗೆ ವಿಧೇಯನಾಗಿ ಯೋರ್ದಾನ್ ಹೊಳೆಯಲ್ಲಿ 7 ಬಾರಿ ಮುಳುಗಿ ಸ್ನಾನ ಮಾಡುವಾಗ ಅವನ ಕುಷ್ಠರೋಗವು ಪೂರ್ಣವಾಗಿ ನೀಗುವಂತೆ, ಅವನ ದೇಹವು ಶುದ್ಧವಾಗುವಂತೆ ಅದ್ಭುತ ಕಾರ್ಯವು ನಡೆಯಿತು. ಅಂದ್ರೆ ದೇವರೊಂದು ಸುಲಭವಾದಂಥ ವಿಷಯವನ್ನು ಹೇಳಿದರೂ ಕೂಡ ನಾಮಾನನ ಹೃದಯವು ಕಠಿಣವಾಗಿದ್ದದರ ನಿಮಿತ್ತವಾಗಿ ಆ ಸುಲಭವಾದಂಥ ವಿಷಯವನ್ನು ಕೂಡ ಮಾಡುವುದಕ್ಕಾಗದೆ ಅದು ಅವನಿಗೆ ಕಠಿಣವಾಗಿ ಮಾರ್ಪಟ್ಟಿತು. ಯಾವಾಗ ಅವನ ಹೃದಯದಲ್ಲಿದ್ದಂಥ ಕಠಿಣತೆಯು ನೀಗಿತೋ ಆಗ ದೇವರು ಹೇಳಿದ್ದು ಕೂಡ ಸುಲಭವಾಗಿ ನೆರವೇರಿತು. ಅವನ ಜೀವಿತದಲ್ಲಿ ಅದ್ಭುತವನ್ನು ಕೂಡ ಕಂಡನು. ಇದೇ ಪ್ರಕಾರವಾಗಿ ನಮ್ಮ ಅನೇಕರ ಜೀವಿತಗಳಲ್ಲಿ ನಾವು ಹೃದಯವನ್ನು ಕಠಿಣಪಡಿಸಿಕೊಳ್ಳುವುದರ ನಿಮಿತ್ತವಾಗಿ ದೇವರು ಹೇಳುವಂತ ಸುಲಭವಾದಂಥ ಕಾರ್ಯಗಳನ್ನು ಕೂಡ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕಾಗದೇ ಇರುವಂಥ ಪರಿಸ್ಥಿತಿಗಳಲ್ಲಿ ಇದ್ದೇವೆ. ಪ್ರಾರ್ಥನೆ ಮಾಡುವಂಥದ್ದು, ಸತ್ಯವೇದವನ್ನು ಓದುವಂಥದ್ದು, ಧ್ಯಾನಿಸುವಂಥದ್ದು, ದೇವರನ್ನ ಸ್ತುತಿಸುತ್ತಾ ಇರುವಂಥದ್ದು, ಆತನಿಗೆ ಮೆಚ್ಚುಗೆಯಾಗಿ ನಡೆಯುವಂಥದ್ದು, ಯಾವಾಗಲೂ ಕೂಡ ದೇವರ ಜೊತೆಗೆ ನಮ್ಮ ಜೀವಿತವನ್ನು ನಡೆಸುವಂಥದ್ದು, ಈ ರೀತಿಯಾಗಿ ಸತ್ಯವೇದವು ಹೇಳುವಂಥ ಕಾರ್ಯಗಳು ಕ್ರೈಸ್ತರಿಗೆ ಬಹಳ ಸುಲಭವಾಗಿಯೇ ಇರಬೇಕು. ಕಾರಣ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ತಮ್ಮ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿ ನೀತಿವಂತರಾಗಿ ಮಾರ್ಪಟ್ಟು ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿದ ಮೇಲೆ ಇದೆಲ್ಲ ಕಾರ್ಯಗಳು ನಮ್ಮ ಜೀವಿತದ ಶೈಲಿಯಾಗಿ ಬದಲಾಗಿ ಬಿಡುತ್ತದೆ. ಇದೇನೋ ಮಾಡಬೇಕೆಂಬುದಾಗಿ ಮಾಡುವಂಥದ್ದಲ್ಲ, ನಮ್ಮ ಜೀವಿತದಲ್ಲಿ ಸುಲಭವಾಗಿ ಬರುವಂಥ ಅಭ್ಯಾಸಗಳು. ಆದರೆ ಇದು ಅನೇಕರಿಗೆ ಕಷ್ಟವಾಗಿ ಬಿಡುತ್ತದೆ. ಹಾಗೆ ಕೆಲವೊಮ್ಮೆ ದೇವರು ಕೆಲವೊಂದು ವಿಶೇಷ ಕಾರ್ಯಗಳನ್ನು ಹೇಳುವಾಗ ಪ್ರತ್ಯೇಕವಾದಂಥ ಉದ್ದೇಶಗಳನ್ನು ನೆರವೇರಿಸುವುದಕ್ಕಾಗಿ, ವಿಶೇಷವಾದಂಥ ಆಶೀರ್ವಾದಗಳನ್ನು ಕೊಡುವುದಕ್ಕಾಗಿ, ವೈಯಕ್ತಿಕವಾಗಿ ಕೆಲವೊಂದು ವಿಷಯಗಳನ್ನು ಪ್ರಕಟಿಸುವಾಗ, ಆಲೋಚನೆಗಳನ್ನು ಕೊಡುವಾಗ ಅದನ್ನು ಕೂಡ ಮಾಡುವುದು ಅನೇಕರಿಗೆ ಕಷ್ಟ. ಸನ್ನಿವೇಶಗಳನ್ನು ನೋಡಿ, ಪರಿಸ್ಥಿತಿಗಳನ್ನು ನೋಡಿ, ಜನರು ಏನು ಹೇಳುತ್ತಾರೋ ಎಂಬುದಾಗಿ ನೋಡಿ ತಮ್ಮ ಬಲವನ್ನು, ತಮ್ಮ ಕೊರತೆಗಳನ್ನು, ತಮ್ಮ ಜ್ಞಾನವನ್ನು, ಸಾಮರ್ಥ್ಯವನ್ನೆಲ್ಲ ಇಟ್ಟು ಅಳೆದು ಕೊನೆಗೆ ಆಗುವುದಿಲ್ಲ ಎಂಬುದಾಗಿ ಅಂದುಕೊಂಡು ಹೃದಯವನ್ನು ಕಠಿಣಪಡಿಸಿಕೊಂಡು ಅವಿಧೇಯತೆಯಲ್ಲಿ ಜೀವಿಸುವಂಥವರು ಅನೇಕರು. ಅದರ ನಿಮಿತ್ತವಾಗಿ ಹೊಂದಬಹುದಾದಂಥ ಅನೇಕ ಆಶೀರ್ವಾದಗಳನ್ನು ಅನೇಕರು ಹೊಂದುವುದಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿರುವಂಥದ್ದು. ಆದ್ದರಿಂದ ಈ ದಿವಸದಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ದೇವರು ನಿಮಗೆ ಒಂದು ವಿಷಯವನ್ನು ಹೇಳಿರುವುದಾದರೆ ಅದು ಬಹಳ ಸುಲಭವಾಗಿ ಇರುತ್ತದೆ. ಅದು ಕಠಿಣವಾದದ್ದಾಗಿ, ಕಷ್ಟವಾದದ್ದಾಗಿ, ಅಸಾಧ್ಯವಾದದ್ದಾಗಿರುವುದಿಲ್ಲ. ಆ ರೀತಿಯಾಗಿ ಇರುವುದನ್ನು ದೇವರು ಹೇಳುವುದು ಕೂಡ ಇಲ್ಲ. ನಿಮ್ಮ ಬಲಕ್ಕೆ ಏನು ಸಾಧ್ಯ ಎಂಬುದನ್ನು ತಿಳಿದೇ ಆತನ ವಿಷಯಗಳನ್ನು ಹೇಳುವಂಥದ್ದು. ಅದನ್ನು ನೀವು ಪೂರ್ಣ ಹೃದಯದಿಂದ ಮಾಡುವುದಾದರೆ ನಿಶ್ಚಯವಾದಂಥ ಅದ್ಭುತಗಳನ್ನು, ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರಾ. ಆದ್ದರಿಂದ ಹೃದಯವನ್ನು ಕಠಿಣಪಡಿಸಿಕೊಳ್ಳದೆ ದೇವರ ಮುಂದೆ ಸಿದ್ಧ ಮನಸ್ಸನ್ನು ಹೊಂದಿದವರಾಗಿ ಪ್ರಾರ್ಥಿಸುತ್ತಾ, ದೇವರಿಂದ ಉತ್ತರಗಳನ್ನು ಹೊಂದಿ ಅದಕ್ಕೆ ವಿಧೇಯರಾಗಿ ಜೀವಿಸುತ್ತಾ ಆಶೀರ್ವಾದಗಳನ್ನು, ಮೇಲುಗಳನ್ನು ಪೂರ್ಣವಾಗಿ ಹೊಂದತಕ್ಕಂತೆ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಅದಪ್ಪ, ದಿವಸಗಳಲ್ಲಿ ನಾಮಾನನಿಗೆ ಸುಲಭವಾದಂಥ ಒಂದು ಕಾರ್ಯವು ಹೇಳಲ್ಪಟ್ಟರೂ ಕೂಡ ಅವನ ಹೃದಯವು ಕಠಿಣವಾದದ್ದರ ನಿಮಿತ್ತವಾಗಿ ಅವನದನ್ನು ಮಾಡುವುದಕ್ಕಾಗದೆ ಹೋದನು. ಆದರೆ ಯಾವಾಗ ಆ ಕಠಿಣತನವನ್ನು ತೆಗೆದು ಹಾಕಿದನು, ಆಗ ಮಾಡಬೇಕಾದನ್ನು ಮಾಡಿ ಹೊಂದಬೇಕಂತ ಆಶೀರ್ವಾದಗಳನ್ನು ಹೊಂದಿದ ಹಾಗೆ ಈ ದಿವಸಗಳನ್ನ ಮಾತುಗಳನ್ನು ಕೇಳ್ತಾ ಇರುವಂಥ ಯಾರ ಜೀವಿತದಲ್ಲಾದರೂ ಹೃದಯವು ಕಠಿಣವಾದದ್ದರ ನಿಮಿತ್ತವಾಗಿ ನೀನು ಹೇಳಿದ್ದನ್ನು ವಿಧೇಯತೆಯಿಂದ ಮಾಡುವುದಕ್ಕಾಗದೇ ಇರುವಂಥ ಅವಸ್ಥೆಯಲ್ಲಿ ಇದ್ದುಕೊಂಡು ನಷ್ಟಗಳನ್ನು ಸೋಲುಗಳನ್ನು ಅನುಭವಿಸುತ್ತಾ ಇರುವುದಾದರೆ ಈ ವಾಕ್ಯಗಳು ಅವರನ್ನು ಮುಟ್ಟುತ್ತಿರುವುದಕ್ಕಾಗಿ ಸ್ತೋತ್ರ. ನೀನು ಅವರೊಟ್ಟಿಗೆ ಮಾತನಾಡುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ವಿಧೇಯತೆಗೆ ಒಪ್ಪಿಸಿಕೊಡುವುದಕ್ಕೆ ಸಹಾಯ ಮಾಡು. ನೀನು ಹೇಳಿರುವಂಥದ್ದು ಸುಲಭ ಎಂಬುದನ್ನು ತಿಳಿದು ಸಿದ್ಧ ಮನಸ್ಸಿನಿಂದ ಅದಕ್ಕೋಸ್ಕರ ಮುನ್ನಡೆಯುವುದಕ್ಕೆ ನೀನು ಕೃಪೆಯನ್ನು ಅನುಗ್ರಹಿಸು, ಬಲವನ್ನು ಅನುಗ್ರಹಿಸು ಕರ್ತನೆ. ಕಾರ್ಯಗಳನ್ನು ಸಫಲ ಮಾಡುವವನು ನೀನು, ಆಶೀರ್ವದಿಸುವವನು ನೀನು. ನಿನ್ನ ಮೇಲೆ ಆಶ್ರಯವನ್ನು ಇಟ್ಟುಕೊಂಡು ದೃಢತೆಯಿಂದ ನಂಬಿಕೆಯಿಂದ ಮುನ್ನಡೆಯೋದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಅವರ ಜೀವಿತಗಳಲ್ಲಿ ಎದುರು ನೋಡುವಂಥ ಮೇಲುಗಳು, ಆಶೀರ್ವಾದಗಳು, ಬೇಡುವಂಥ ಸಕಲ ಮೇಲುಗಳು, ಘನತೆಗಳು ಜೀವಿತಕ್ಕೆ ಅನುಗ್ರಹಿಸಲ್ಪಡಲಿ. ಆರೋಗ್ಯ ಉಂಟಾಗಲಿ, ಬಲವು ಅನುಗ್ರಹಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ಪರಿಪೂರ್ಣ ಸೌಖ್ಯ, ಆಶೀರ್ವಾದ, ಗರ್ವಫಲ, ಸಕಲ ಸಂಪೂರ್ಣತೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಅಪ್ಪ ತಂದೆ, ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.